ತುಂಬ ಚೆನ್ನಾಗಿದೆ. ನಾನು ಟ್ರೈಲರ್ ನೋಡಿಕೊಂಡು ಏನೋ ಇರ್ಬೋದು, ಹೊಸದಾಗಿ ಡೈರೆಕ್ಟರ್ ಇದ್ದಾರೆ, ಆಮೇಲೆ ಹೊಸ ಎಲ್ಲ ಆ್ಯಕ್ಟ್ರಸ್ ಅನ್ನೋ ಉದ್ದೇಶಕ್ಕೋಸ್ಕರ ಏನೋ ಅಂದ್ಕೊಂಡಿದ್ದೆ. ಬಟ್ ಸಖತ್ತಾಗಿದೆ ಫಿಲಮ್ ಎಲ್ಲ. ಕಾಮಿಡಿ, ಆರ್ ಟ್ವಿಸ್ಟು, ಸೌಂಡಿಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಹೊಸಬ್ರು ಅಂತ ಯಾವುದೂ ಅನ್ಸೋದಿಲ್ಲ. ಈ ಡೈರೆಕ್ಟರ್ ಆಯಿತು, ಕೋ ಡೈರೆಕ್ಟರ್ ಆಯಿತು, ಪ್ರೊಡ್ಯೂಸರ್ ಆಯಿತು, ತುಂಬ ಚೆನ್ನಾಗಿ ಅನಿಸುತ್ತೆ. ನಾನು ಹೊಸ ಡೈರೆಕ್ಟರ್ ಇದ್ದಾರೆ, ಹೊಸ ಪ್ರೊಡ್ಯೂಸರ್ ಇದ್ದಾರೆ ಅಂದ್ಕೊಂಡೆ, ಬಟ್ ಸಖತ್ತಾಗಿ ಬಂದಿದೆ. ಮೂವಿ ಮಾತ್ರ ತುಂಬ ಚೆನ್ನಾಗಿದೆ. ಟ್ವಿಸ್ಟು ನಮ್ಮ ರಘು ಸರ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಿದ್ದು ಅಣ್ಣ ಚೆನ್ನಾಗಿ ಮಾಡಿದ್ದಾರೆ. 2026ಕ್ಕೆ ಬೆಸ್ಟ್ ಒಳ್ಳೆ ಸಿನಿಮಾ, ಆರ್ ಸಿನಿಮಾ ಅಂದರೆ ಸರ್ ಸಿನಿಮಾನೇ. ಸಿದ್ದು ಅಣ್ಣ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಮತ್ತು ಗಿರೀಶ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಟ್ವಿಸ್ಟು ನಮಗೆ ಮುಂದೆ ಏನು ಆಗುತ್ತೆ, ಯಾವ ದಾರಿ ಕಡೆ, ಆ ಕಡೆ ಹೋಗಲ ಈ ಕಡೆ ಹೋಗಲ, ಟ್ವಿಸ್ಟು ಚೆನ್ನಾಗಿದೆ. ಆಲ್ ದ ಬೆಸ್ಟ್, ಕಂಗ್ರಾಚುಲೇಷನ್. ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಹಾಂ ಸರ್, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಸಿದ್ದು ಅವರು ಚೆನ್ನಾಗಿ ಮಾಡಿದ್ದಾರೆ, ಆ್ಯಕ್ಟಿಂಗು ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಚಿಕ್ಕ ಇವರು ಚೆನ್ನಾಗಿ ಮಾಡಿದ್ದಾರೆ, ಗಿರಿಯವರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸ್ಟೋರಿ ಲೈನ್ ಚೆನ್ನಾಗಿದೆ. ಹಾಂ ಚೆನ್ನಾಗಿದೆ, ಯಾರು ತುಂಬ ಚೆನ್ನಾಗಿದೆ. ಓಕೆ, ಚೆನ್ನಾಗಿದೆ ಕಂಟೆಂಟ್. ಹೇಳಿ ಸರ್. ಸೆಕೆಂಡ್ ಹಾಫ್ ಚೆನ್ನಾಗಿ ಮಾಡಿದ್ದಾರೆ. ಥ್ರಿಲ್ಲಿಂಗು ಮತ್ತು ಆರ್ ಚೆನ್ನಾಗಿ ಮಾಡಿದ್ದಾರೆ. ಆದರೆ ಎಂಡಿಂಗಲ್ಲಿ ಕನ್ಫ್ಯೂಷನ್ ಮಾಡಿಬಿಟ್ರೆ ಲಾಕೆಟ್ ಕೊಟ್ಟರೋ ಇಲ್ಲ ಅವರೇ ಇಟ್ಕೊಂಡ್ರೋ ಗೊತ್ತಿಲ್ಲ. ಅದೊಂದು ತೋರಿಸಿದ್ರೆ ಚೆನ್ನಾಗಿರೋದು. ಬ್ರೋ, ಮೂವಿ ಸೂಪರ್ ಆಗಿದೆ. ನಾನು ಅದೇ ವೈಯಕ್ತಿಕವಾಗಿ ನಾನು ಜಾಸ್ತಿ ನೋಡಿದೆ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಗಳನ್ನ. ಅದು ಕಂಟೆಂಟ್ ಚೆನ್ನಾಗಿರೋದ್ರಿಂದ ನನಗೆ ಅನಿಸ್ತು ಇನ್ನೂ ಒಂಚೂರು ಇರಬೇಕಿತ್ತು ಅನ್ನಿಸ್ತು. ಮೂವಿ ನೋಡ್ಬೋದು, ಕನ್ನಡ ಪ್ರೇಕ್ಷಕರು ಬಂದು ನೋಡ್ಬೋದು. ಬೆಳಿಗ್ಗೆನೋ ಅಮೃತ ಅಂಜನೋ ಮೂವಿನ ನೋಡಿದೆ, ಅದು ಕೂಡ ತುಂಬ ಚೆನ್ನಾಗಿದೆ. ಬಂದು ಕನ್ನಡ ಪ್ರೇಕ್ಷಕರು ಎಲ್ಲರೂ ಆ ಮೂವಿಗಳನ್ನ ನೋಡಿ. ಕಾಮಿಡಿ ಆ್ಯಕ್ಚುಲಿ 2026ರಲ್ಲಿ ಬರ್ತಕ್ಕಂಥ ನಮ್ಮ ಕನ್ನಡದ ಎಲ್ಲ ಸಿನಿಮಾಗಳು ತುಂಬ ಸೂಪರ್ ಆಗಿದೆ. ಎಲ್ಲ ಕನ್ನಡ ಪ್ರೇಕ್ಷಕರು ಇದೊಂದು ಹಬ್ಬ. ಆ್ಯಕ್ಚುಲಿ 2026 ತುಂಬ ಅದೊಂದು ಏನಂತಾರೆ ಎಂಟರ್ಟೈನ್ಮೆಂಟ್ ಇದೆ. ಇದು ಎಲ್ಲರೂ ಬಂದ್ಬಿಟ್ಟು ನೋಡಿ ಸಿನಿಮಾಗಳನ್ನ. ಥ್ಯಾಂಕ್ ಯು. ಆ್ಯಕ್ಚುಲಿ ಮೊದಲಿಗೆ ಚಿತ್ರತಂಡಕ್ಕೆ ಒಂದು ಒಳ್ಳೆ ಧನ್ಯವಾದ ಹೇಳಬೇಕು. ಯಾಕೆಂದರೆ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಆ್ಯಕ್ಚುಲಿ ನಾವೊಂದು ದೇವ್ರ ಮನೆಯಿಂದ ಹೊರಗಡೆ ಬರ್ತಾ ಇದ್ವಿ. ಆ್ಯಕ್ಚುಲಿ ರಿಯಲಿ ಬೆಸ್ಟು. ನಮಗೆ ಒಂಥರ ಫೀಲ್ ಆದಾಗ ಆ್ಯಕ್ಚುಲಿ ಹೊಸ ಪ್ರಯತ್ನ. ಪ್ರತಿಯೊಬ್ಬರು ಕೂಡ ಬಂದು ನೋಡಿ. ಸಿದ್ದು ಮೂಲೆ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ತುಂಬ ಕಾಮಿಡಿ ಇದೆ. ಜೊತೆಗೆ ಹೇಳೋದೇನೆಂದರೆ, ಒಂದು ಹೊಸ ತಂಡಕ್ಕೆ ಪ್ರಯತ್ನಕ್ಕೆ ನೀವೆಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋದ್ರಿಂದ ಅವ್ರಿಗೊಂದು ಫಲ ಸಿಗುತ್ತೆ. ಕನ್ನಡ ಚಿತ್ರ ಬೆಳೆಸಿ, ಕನ್ನಡ ಚಿತ್ರ ಉಳಿಸಿ. ಸೂಪರ್ ಸಿನಿಮಾ. ಥ್ಯಾಂಕ್ ಯು.